ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ರಿಯಾಸ್ ಆರ್ಟ್ ಆಫ್ ಲಿವಿಂಗ್. ಬನ್ನಿ ಇವತ್ತು ಪುಳಿಯೋಗರೆ ಹೇಗೆ ಮಾಡೋದಂತ ನೋಡೋಣ. ಫಸ್ಟು ಪ್ಯಾನಲ್ಲಿ ಸ್ವಲ್ಪ ಆಯಿಲ್ ಹಾಕಿ ಚೆನ್ನಾಗಿ ಆಯಿಲ್ ಕಾದ್ಮೇಲೆ ಸಾಸಿವೆ ಹಾಕಿ ಜೀರಿಗೆ ಹಾಕಿ ಚೆನ್ನಾಗಿ ಸಾಸಿವೆ ಸಿಡಿದ ನಂತರ ಕಳಕೆ ಬೀಜ ಆ್ಯಂಡ್ ಕಡಲೆಬೇಳೆ. ಪುಳಿಯೋಗರೆ ಅಂದಮೇಲೆ ಕಳಕೆ ಬೀಜ ಕಡಲೆಬೇಳೆನೇ ಮೇಯ್ನ್ ಇಂಪಾರ್ಟೆಂಟ್. ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ತಿನ್ಬೇಕಾದ್ರೆ ಚೆನ್ನಾಗಿರುತ್ತೆ. ಇದಾದಮೇಲೆ ಸ್ವಲ್ಪ ಕರಿಬೇವು ಹಾಕ್ಕೊಂಡು, ಕರಿಬೇವು ಮತ್ತು ಒಣಗಿದ ಮೆಣಸಿನ್ಕಾಯಿ ಒಂದು 3 ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಒಂದು 7ರಿಂದ 8 ಪೀಸ್ ಹಾಕಿ ಚೆನ್ನಾಗಿ ಜಜ್ಜಿ ಹಾಕಿದ್ದೀನಿ. ಬೆಳ್ಳುಳ್ಳಿ ಯಾಕೆ ಅಂದರೆ ಟೇಸ್ಟ್ ಸಕ್ಕತ್ತಾಗಿರುತ್ತೆ, ಫ್ಲೇವರ್ ಅಂತೂ ಕೇಳಲೇಬೇಡ್ರಿ, ಅಲ್ಟಿಮೇಟಾಗಿರುತ್ತೆ. ಹುಣ್ಸೆಹಣ್ಣು ಸ್ವಲ್ಪ ರೆಡಿ ಮಾಡಿಟ್ಟಿದ್ದೆ, ಹುಣ್ಸೆಹಣ್ಣು ಸ್ವಲ್ಪನ ಅದನ್ನ ಹಾಕಿ ಸ್ವಲ್ಪ ಚೆನ್ನಾಗಿ ಕುದಿ ಬರಲಿ. ಸ್ವಲ್ಪ 1-2 ಸ್ಪೂನ್ ಉಪ್ಪು, ಸಾಲ್ಟ್ ಪುಡಿ ಉಪ್ಪು ಇದರಲ್ಲೇ ಹಾಕಿದ್ದೀನಿ ನಾನು. ಹಾಕಿ ಚೆನ್ನಾಗಿ ಕುದಿಬೇಕು. ಉಪ್ಪಾದಮೇಲೆ ಒಂದು 1/2 ಸ್ಪೂನಷ್ಟು ಟರ್ಮರಿಕ್ ಅರಿಶಿನ ಪೌಡ್ರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಕುದಿ ಬರೋ ಗಂಟ ವೆಯ್ಟ್ ಮಾಡಿ. ಹುಣ್ಸೆಹಣ್ಣು ಬಂದು ಯಾವತ್ತೇ ಇದ್ರೂ ಚೆನ್ನಾಗಿ ಕುದಿಬೇಕು, ಅದು ಕುದಿದ್ರೇ ಟೇಸ್ಟ್ ಬರೋದು. ಚೆನ್ನಾಗಿ ಕುದಿದ ಮೇಲೆ ಸ್ವಲ್ಪ ಒಂದು 2 ಸ್ಪೂನ್ ಆಗೋಷ್ಟು ಬೆಲ್ಲ ಹಾಕ್ತಾಯಿದ್ದೀನಿ. ಪುಳಿಯೋಗರೆ ಮೇಯ್ನ್ ಟೇಸ್ಟೇ ಬೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಪುಳಿಯೋಗರೆ ಪೌಡರು ಮನೆಯಲ್ಲೇ ರೆಡಿ ಮಾಡಿರೋದಿದು, ಬೇಕಾದ್ರೆ ಹೇಳಿ ನಾನು ರೆಸಿಪಿ ಅಪ್ಲೋಡ್ ಮಾಡ್ತೀನಿ. ಪೌಡ್ರ್ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ಇಳಿಸ್ಕೊಂಡ್ರೆ ರೆಡಿ, ಪುಳಿಯೋಗರೆ ಗೊಜ್ಜು ರೆಡಿ. ಅನ್ನಕ್ಕೆ ಹಾಕಿ ಮಿಕ್ಸ್ ಮಾಡಿದ್ದೀನಿ. ಟೇಸ್ಟ್ ಅಂತೂ ಸಖತ್ತಾಗಿತ್ತು, ಮಕ್ಕಳು ಸಹ ಚೆನ್ನಾಗಿ ತಿಂದರು. ಇವತ್ತು ಲಂಚ್ಗೂ ಸಹ ನಾನು ಇದನ್ನೇ ಹಾಕಿದ್ದೆ. ಆ್ಯಕ್ಚುಲಿ ಪುಳಿಯೋಗರೆ ಬಂದು ನಮ್ಮ ದೊಡ್ಡ ಮಗನಿಗೆ ತುಂಬ ಇಷ್ಟ. ಅವನು ಇವತ್ತು ಕೇಳಿದ್ದಕ್ಕೋಸ್ಕರ ಅವ್ನಿಗೋಸ್ಕರ ಮಾಡಿದ್ದಿದ್ದು. ಲಂಚ್ ಬಾಕ್ಸ್ಗೆ ಹಾಕಿದರೆ ಫುಲ್ಲು ಖಾಲಿ, ಎಲ್ಲ ತಿಂದು ಖಾಲಿ ಬಾಕ್ಸೇ ತಂದಿದ್ದಾರೆ. ಸ್ನ್ಯಾಕ್ಸಿಗೆ ಬಂದು ನಾನು ಸೌತೆಕಾಯಿ ಹಾಕಿದ್ದೆ. ಸೌತೆಕಾಯಿ ಬರೀ ಸೌತೆಕಾಯಿ ಹಾಕಿದ್ರೆ ಖಾಲಿ ಮಾಡೋದಿಲ್ಲ ಅವರು. ಸೊ ಸ್ವಲ್ಪ ಉಪ್ಪು ಖಾರ ಮಿಕ್ಸ್ ಮಾಡಿ ಹಾಕಿದ್ದೀನಿ. ಉಪ್ಪು ಖಾರ ಮಿಕ್ಸ್ ಮಾಡಿ ಹಾಕಿದ್ರೆ ತಿಂದುಬಿಡ್ತಾರೆ. ಸಪ್ಪೆ ಇರುತ್ತಲ್ವ, ಬೆರಿದು ಹಾಕಿದ್ರೆ ಸೊ ತಿನ್ನೋದಿಲ್ಲ. ವೀಡಿಯೋಸ್ ನೋಡ್ತಾ ಇರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ವ್ಯೂಸು ನನಗೆ ಚೆನ್ನಾಗಿ ಬರ್ತಿದೆ, ಅದಕ್ಕೆಲ್ಲ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ. ಇನ್ನು ನೆಕ್ಸ್ಟು ಯಾವ ಥರ ಬ್ರೇಕ್ಫಾಸ್ಟು, ಸ್ನ್ಯಾಕ್ಸು, ಈ ಥರ ರೆಸಿಪೀಸ್ ಏನು ಹಾಕೋಣ ಅನ್ನೋದು ನಿಮ್ಗೇನಾರು ಐಡಿಯಾ ಇದ್ದರೆ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ, ನಾನು ಟ್ರೈ ಮಾಡ್ತೀನಿ. ನಾನು ಹೊಸ್ದಾಗಿ ಕ್ರಿಯೇಟ್ ಮಾಡಿರೋದು ಚಾನಲ್ನ. ನನಗೆ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ. ಸೊ ನೋಡಿ, ಇದರಲ್ಲಿ ಏನಾದ್ರು ಎಫೆಕ್ಟ್ ಇದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ. ನಾನು ಬಂದು ನನಗೆ ಅನಿಸಿದ್ದನ್ನು ನಾನು ಮಾಡಿ ಹಾಕ್ತಾಯಿದ್ದೀನಿ. ನಿಮ್ಮ ಒಂದು ಒಪಿನಿಯನ್ನ ನಂಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ. ನೆಕ್ಸ್ಟು ಯಾವ ಥರ ರೆಸಿಪಿ ಹಾಕೋಣ ಅನ್ನೋದು ನಿಮಗೇನಾರು ಐಡಿಯಾ ಇದ್ದರೆ ನಂಗೆ ಹಾಕಿ, ನಾನು ಅದನ್ನು ಟ್ರೈ ಮಾಡಿ ನೋಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.